ಟು ಮೈ ಕಿಚನ್. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ವೆಜ್ ಆಮ್ಲೆಟ್ ಮಾಡ್ತಾ ಇದ್ದೀನಿ. ಬನ್ನಿ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ಹಚ್ಚಿರ್ತಕ್ಕಂತಹ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು, ಹಚ್ಚಿರ್ತಕ್ಕಂತಹ 1 ಕಪ್ ಪಾಲಕ್ ಸೊಪ್ಪು, 1 ರಿಂದ 2 ಹಸಿರು ಮೆಣಸಿನಕಾಯಿ, ತುರಿದಿರೋಂಥ ಕ್ಯಾರೆಟ್ ತುರಿ, ಅರ್ಧ ಕಪ್ಪು ನೀರುಳ್ಳಿ, ಅರ್ಧ ಕಪ್ ಕ್ಯಾಪ್ಸಿಕಮ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು 4 ರಿಂದ 5 ಮೊಟ್ಟೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಎಲ್ಲ ಹಚ್ಚಿರ್ತಕ್ಕಂತಹ ತರಕಾರಿಗಳು ಹಾಕ್ಕೊಳ್ಳೋಣ. ತರಕಾರಿನ ಆದಷ್ಟು ನೀವು ಸಣ್ಣದಾಗಿ ಹಚ್ಕೊಳ್ಳಿ, ಸೊ ಬೇಗ ಬೇಯುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು 5 ಮೊಟ್ಟೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ. ಈಗ 1 ರಿಂದ 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ಸರಿಯಾಗಿ ಹಾಕ್ಕೊಳ್ಳಿ. ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ತವ ಇಟ್ಕೊಂಡು ತವ ಕಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ರಿಂದ 2 ಕಪ್ನಷ್ಟು ಏನು ಎಗ್ ಮಿಕ್ಸ್ಚರ್ ಇರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ನಂತರ ಇದನ್ನ ಒಂದು ಲಿಡ್ಡಿಂದ ಕ್ಲೋಸ್ ಮಾಡ್ಕೊಳ್ಳೋಣ. ಇದನ್ನ 1 ನಿಮಿಷ ಕುಕ್ ಮಾಡೋಣ. ಈಗ ತಿರುವಾಕೊಳ್ಳೋಣ. ತಿರುವಾಕಿದ ನಂತರ ಒಂದು 30 ರಿಂದ 40 ಸೆಕೆಂಡ್ ಕುಕ್ ಮಾಡಿ ಸಾಕು. ಈಗ ಬಿಸಿ ಬಿಸಿಯಾದ ವೆಜ್ ಆಮ್ಲೆಟ್ ರೆಡಿ ಟು ಸರ್ವ್. ನಿಮಗೆ ನನ್ನ ಚಾನಲ್ ಇಷ್ಟವಾಗಿದ್ದರೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.